BMTCಯಿಂದ ನಾನು ರಿಟೈರ್ ಆಗಿದ್ದು ಗ್ರ್ಯಾಚ್ಯುಟಿ ಮತ್ತು EL ಎನ್ಕ್ಯಾಶ್ಮೆಂಟು ಅಂತೇಳಿ 15 ಲಕ್ಷ ರೂಪಾಯಿ ಮೇಲ್ಪಟ್ಟು ನನಗೆ ಬರಬೇಕು. 10 ತಿಂಗಳಾಯಿತು ರಿಟೈರ್ ಆಗಿ. 500ನೇ ಕೋಟಿ ಜನ ಓಡಿದ್ದಾರೆ ಅಂತೇಳಿ ಮೊನ್ನೆ ಈಗ ಒಂದು ಸ್ವಲ್ಪ ದಿನದಿಂದ ಸಿದ್ದರಾಮಯ್ಯ ಅವರು ಇದು ಪೇಪರಲ್ಲಿ TV ನಲ್ಲಿ ಬಂದಿದ್ದು. ಇವರು ಬಂದು ಬಸ್ಸಲ್ಲಿ ನಿಂತು ಟಿಕೆಟ್ ಹರಿದೋಗ್ಬಿಟ್ರೆ ಆಗೋಯ್ತಾ? ಅದ್ರ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮವರು. 1,10,000 ಕುಟುಂಬಗಳು ಇವತ್ತು ಬೀದಿಗೆ ಬರ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರ್ದು. ಅದು ಬಿಟ್ಬಿಟ್ಟು ಇವರು ನೋಡಿದಂತೆ ನಡೆದಿಂದ ಅವ್ರು ಹೇಳ್ಕೊಂಡು ತಿರುಗ್ತಾರೆ. ಒಂದು ಕಡೆ ಬೆಂಗಳೂರು BMTCನಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು, ಶುಗರು, BP ಈ ಥರದ ಕೇಸ್ಗಳಿಂದ ಸಾವಿರಾರು ಜನ ಕಾರ್ಮಿಕರು ಪ್ರಾಣ ತೆತ್ತಾ ಇದ್ದಾರೆ. ಆದರೆ ಸರ್ಕಾರ ಮೌನ ಇದಕ್ಕೆ ಜಾರಿದೆ. ಮತ್ತು ಸಾರ್ವಜನಿಕ ಪ್ರಯಾಣಿಕರಿಗೆ ಏನು ಅನಾನುಕೂಲ ಆಗ್ತೈತಿ ಅದಕ್ಕೂ ಕೂಡ ಸರ್ಕಾರನ ಹೊಣೆ ಆಗ್ತೈತಿ ಅನ್ನುವಂಥದ್ದನ್ನು ಈ ಸಂದರ್ಭದಾಗ ಹೇಳಿ. ಸಮಸ್ಯೆ ಸರ್, ಈಗ ನಾವು ಹೇಳ್ಕೊಳ್ಳಿಕ್ಕೆ ಅಷ್ಟೊಂದು ಸಮಸ್ಯೆ ಇದೆ ಸರ್. ನನಗೀಗ ರಿಟೈರ್ ಆಗಿ 10 ತಿಂಗಳಾಯಿತು. ಮತ್ತು EL ಎನ್ಕ್ಯಾಶ್ಮೆಂಟ್ ಬರಬೇಕು. ಹತ್ತತ್ರ ಒಂದು 15 ಲಕ್ಷ ರೂಪಾಯಿನ ಮೇಲೆ ಬರಬೇಕು ನನಗೆ ಸಂಸ್ಥೆಯಿಂದ. ಇವತ್ತಿನವರೆಗೂ ನಾವು ನಮ್ಮ ಸೆಂಟ್ರಲ್ ಆಫೀಸಿಗೆ ಹೋಗ್ತೇವೆ, ಆಯಿತು ಫಂಡ್ ಬಂದರೆ ಕೊಡ್ತೇವಪ್ಪ, ಫಂಡ್ ಬಂದರೆ ಕೊಡ್ತೇವೆ ಅಂತ ಹೇಳ್ತಾರೆ. ಅದು ಫಂಡ್ ಬರೋದು ಯಾವಾಗಲೋ ಏನೋ. ಒಟ್ಟಾರೆ ನಾವಿಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಆಗ್ಬಿಟ್ಟಿದೆ ಸರ್. ಸಮಸ್ಯೆ ನಮಗೆ ಇಲ್ಲಿ ಬೆಂಗಳೂರಿನಂಥ ಇಷ್ಟು ದೊಡ್ಡ ಸಿಟಿನಲ್ಲಿ ಸಮಸ್ಯೆ ಸರ್ ಬೇಜಾನು. ತಿಂಗಳಾದರೆ ಬಾಡಿಗೆ ಕಟ್ಟಬೇಕು, ಗೊತ್ತಾಯ್ತಾ? ಹುಡುಗ ಓದ್ತಾ ಇದ್ದಾನೆ, ಏನು ಯಾವುದ್ರದ್ದು ಬೆಲೆ ಕಡಿಮೆ ಇದೆ? ಎಲ್ಲದೂ ಬೆಲೆ ಜಾಸ್ತಿ ಇದೆ. ಪ್ರತಿಯೊಂದು ದಿನ ಬೆಳಗ್ಗೆ ಎದ್ದರೆ 100-500 ರೂಪಾಯಿ ಬೇಕು ಪ್ರತಿದಿನ, ಗೊತ್ತಾಯ್ತಾ? ಸಮಸ್ಯೆ ಸಾಕಷ್ಟಿದೆ. ನಮ್ಗೆ ರಿಟೈರ್ ಆಗಿದೆ, ಬರೋ ಪೆನ್ಷನ್ನು 3,700 ರೂಪಾಯಿ ಪೆನ್ಷನ್ ಬರ್ತಾಯಿದೆ. ಜೀವನ ಮಾಡೋದು ಹೇಗೆ ಸರ್, ಗೊತ್ತಾಯ್ತಾ? ಅದರಿಂದ ನಮ್ಗೆ ಸಮಸ್ಯೆ ಸಾಕಷ್ಟಿದೆ ಸರ್. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ರಿಟೈರ್ ಆದವರಿಗಾದರೂ ಒಂದು ನಾವು ಕೊಡುವಂಥದ್ದು ಕೊಡಬೇಕು. 32 ವರ್ಷ ಸರ್ವೀಸ್ ಮಾಡಿದ್ದೇನೆ, ಗೊತ್ತಾಯ್ತಾ? ನಾವು ದುಡ್ದಿರೋದು ಕೊಡಿ ಸರ್. ನೀವು ನಮಗೇನು ಸಾಲ ಕೊಡೋದು ಬೇಡ ಅಥವಾ ಕೈಯಿಂದ ಕೊಡೋದು ಬೇಡ, ನಾವು ದುಡ್ದಿರೋದು ಕೊಡಿ. ಸುಮ್ಮನೆ ಯಾವಾಗ ಹೋದ್ರೂ ಸೆಂಟ್ರಲ್ ಆಫೀಸಿಗೆ ಹೋದರೆ ಫಂಡ್ ಬಂದರೆ ಕೊಡ್ತೇವಪ್ಪ, ನಿಮಗೆ ಮೆಸೇಜ್ ಬರ್ತದೆ, ನೀವು ಪದೇ ಬರ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಸಾವಿರಾರು ಜನ ಕೊಡಬೇಕು ಇದೇ ಥರ, ಸಾವಿರಾರು ಜನಕ್ಕೆ ಇದೇ ಥರ. ಅಂದರೆ ರಿಟೈರ್ ಆದ ನೌಕರರಿಗೆ ಸಾವಿರಾರು ಜನ ಕೊಡಬೇಕು. ಪ್ರತಿ ತಿಂಗಳ ಒಂದು 100 ಜನ ಆದರೂ ರಿಟೈರ್ ಆಗ್ತಾರೆ ಪ್ರತಿ ತಿಂಗಳ. ಅಂದರೆ ಪ್ರತಿಯೊಬ್ಬರಿಗೂ ಇದೆ ನಮ್ಮ ಅಂದರೆ ಸಂಸ್ಥೆಯಲ್ಲಿ. ಯಾವಾಗ ಹೋದ್ರೂ ಆಯ್ತಪ್ಪ ಬಂದ ಮೇಲೆ ಕೊಡ್ತೇವಪ್ಪ ಹಿಂಗಿದ್ದು ಹಾರಿಕೆ ಉತ್ತರ ಕೊಡ್ತಾರೆ ಸರ್. ಸರ್ಕಾರ ಅಂತೂ ಅಂದರೆ ಅದು ಸತ್ತೋಗಿದೆ ಆ ಸರ್ಕಾರ. ಸುಮ್ಮನೆ ಬಾಯಲ್ಲಿ ಹೇಳ್ಕೊಂಡು ಅಂದರೆ ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ರೆಕಾರ್ಡ್ ಮಾಡಿ ಹಾಕ್ಬಿಟ್ಟಿದ್ದಾರೆ, ಗೊತ್ತಾಯ್ತಾ? ನೋಡಿದಂತೆ ನಡೀತಾ ಇದ್ದೇವೆ ಅಂತೇಳಿ, ಗೊತ್ತಾಯ್ತಾ? ಅದನ್ನು ನಾವು ಹೇಳಬೇಕು. ನಮ್ಗೆ ಕೊಡೋದೆಲ್ಲ ಕೊಟ್ಟರೆ ನಾವು ಹೇಳ್ತೇವೆ, ಅಂದರೆ ಸರ್ಕಾರ ಒಳ್ಳೆ ಇದು ಮಾಡ್ತಾ ಇದೆಯಪ್ಪ, ನುಡಿದಂತೆ ನೋಡ್ಕೊತಾ ಇದೆ ಅಂಥೇಳಿ ನಾವು ಹೇಳಬೇಕು. ಅದು ಬಿಟ್ಬಿಟ್ಟು ಇವರು ನೋಡಿದಂತೆ ನಡೆದಿಂದ ಅವ್ರು ಹೇಳ್ಕೊಂಡು ತಿರುಗ್ತಾರೆ, ಗೊತ್ತಾಯ್ತಾ? ಇವೆಲ್ಲ ಅಂದರೆ ಏನು ಅಂದರೆ ನಮಗೇನು ಸರಿ ಅನಿಸೋದಿಲ್ಲ ಸರ್. ರಾಮಲಿಂಗಾರೆಡ್ಡಿ ಅಂತೂ ಅಂದರೆ ಈಗೊಂದು 15 ದಿನದಿಂದ ಅಂದರೆ ಬೆಂಗಳೂರಲ್ಲೇ ಇದ್ದಾರೋ ಇಲ್ವೋ ಏನೋ ಗೊತ್ತಿಲ್ಲ, ಒಟ್ಟಾರೆ ಕಾಣ್ತಾನೇ ಇಲ್ಲ. ಎಲ್ಲೆಲ್ಲೆಲ್ಲೂ ಒಂದು ಹೇಳಿಕೆ ಕೊಡ್ತಾ ಇಲ್ಲ, ಪೇಪರಲ್ಲಿ ಹೇಳಿಕೆ ಕೊಡ್ತಾ ಇಲ್ಲ. ಈಗಂತೂ ಇವರು ಜಂಟಿ ಸಮಿತಿ ಅಂತೇಳಿ ಮಾಡಿಕೊಂಡು ಇದನ್ನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಅದಕ್ಕೆ ಏನೋ ಒಂದು ಕರೆದು ಮಾತಾಡ್ಸೋಣ ಏನು ಸರ್. 32 ವರ್ಷ ಸರ್ವೀಸ್ ಮಾಡಿದ್ದೇನೆ, ಗೊತ್ತಾಯ್ತಾ? ನಾವು ಅಂದರೆ ಈ ಶಕ್ತಿ ಯೋಜನೆಗೆ ನಾವು 3.5 ವರ್ಷ ದುಡಿದಿದ್ದೇನೆ. ಶಕ್ತಿ ಯೋಜನೆ ಚಾಲು ಆದಾಗಿಂದ 3.5 ವರ್ಷ ನಾನು ಸರ್ವೀಸ್ ಮಾಡಿದ್ದೀನಿ. ಭಾಳ ಕಷ್ಟ ಅಂದರೆ ಭಾಳ ಕಷ್ಟ ಬಿದ್ದಿದ್ದೇವೆ. ಬಸ್ಗಳು ಸರಿಯಾಗಿ ಅಂದರೆ ಜನಕ್ಕೆ ತಕ್ಕನಾಗಿ ಬಸ್ಗಳ ವ್ಯವಸ್ಥೆ ಇಲ್ಲ, ಶಾರ್ಟೇಜು. ಒಂದೊಂದು ಬಸ್ಸಲ್ಲಿ 100-120 ಜನರನ್ನ ಹಾಕ್ಕೊಂಡು ಹೋಗಬೇಕು. ಭಾಳ ಕಷ್ಟ ಬಿದ್ದಿದ್ದೇವೆ. ಅದು ನಾವು ಬಿದ್ದಿರೋ ಕಷ್ಟಕ್ಕಾದರೂ ಒಂದು ಬೆಲೆ ಬೇಡವಾ? 500ನೇ ಕೋಟಿ ಜನ ಓಡಿದ್ದಾರೆ ಅಂತೇಳಿ ಮೊನ್ನೆ ಈಗ ಒಂದು ಸ್ವಲ್ಪ ದಿನದಿಂದ ಸಿದ್ದರಾಮಯ್ಯ ಅವರು ಇದು ಪೇಪರಲ್ಲಿ TV ನಲ್ಲಿ ಬಂದಿದ್ದು. ಅಲ್ಲ, ನಾವು 500 ಟಿಕೆಟ್ 4,999 ಟಿಕೆಟ್ ಒಂದು ಕೃತಜ್ಞತೆ, ಒಂದು ಕೃತಜ್ಞತೆ. ಹೌದಪ್ಪ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ತೊಗೊಂಬಂದಿದ್ದೀರಾ, ಒಂದು ಕೃತಜ್ಞತೆ. ಇವರು ಬಂದು ಬಸ್ಸಲ್ಲಿ ನಿಂತು ಟಿಕೆಟ್ ಹರಿದೋಗ್ಬಿಟ್ರೆ ಆಗೋಯ್ತಾ? ಅದ್ರ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮವರು. ಅದನ್ನು ಒಂದು ಮಾತು ಕೃತಜ್ಞತೆ ಡ್ರೈವರ್, ಕಂಡಕ್ಟ್ರಿಗೆ ಮತ್ತು ಇವರಿಗೆ ನಿಮ್ಮ ಸಿಬ್ಬಂದಿಗೆ ನಾವು ಭಾಳ ಇದನ್ನ ಥ್ಯಾಂಕ್ಸ್ ಅಂತ ಹೇಳ್ತೇವೆ ಅಂತೇಳಿ ಒಂದು ಮಾತು ಹೇಳಿದರೆ ಎಷ್ಟೋ ನಾವು ಖುಷಿ ಪಡೋರು. ಒಂದು ಕಡೆ ಸರ್ಕಾರದಿಂದ ಬರಬೇಕಂತ ಹಣವನ್ನು ಸಂಪೂರ್ಣವಾಗಿ ಕೊಡದಲ್ಲೇ ಕಾರ್ಮಿಕರನ್ನ ಹತ್ತಿಕ್ಕತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಒಟ್ಟು ನಿಂತಿದೆ. ವಿಶೇಷವಾಗಿ ಈ ಸರ್ಕಾರ ಬಂದ ಮೇಲೆ BMTCಗೆ ಯಾವುದೇ ರೀತಿ ಅನುದಾನವನ್ನು ಸಹ ಕೊಟ್ಟಿಲ್ಲ. 10 ರೂಪಾಯಿ ಅನುದಾನವನ್ನು ಸಹ ಕೊಟ್ಟಿಲ್ಲ. ಹಿಂದೆ ಇದ್ದಂಥ ಸರ್ಕಾರ 100ರಿಂದ 150 ಕೋಟಿ ಅನುದಾನವನ್ನು ಕೊಟ್ಟಿತ್ತು. ಈ ಸರ್ಕಾರ ಬಂದ ಮೇಲೆ ಯಾವುದೇ ಅನುದಾನ ಇಲ್ಲದೆ ಇವತ್ತು BMTCನಲ್ಲಿ ಭಾಳ ಹಲವಾರು ಸಮಸ್ಯೆಗಳಿಗೆ ಈಡಾಗಿದೆ. ಏಕೆಂದರೆ ರೆಸ್ಟ್ ರೂಮ್ಗಳಿಲ್ಲ,
ಕಾರ್ಮಿಕರಿಗೆ ಸರಿಯಾದಂಥ ರೀತಿಯಲ್ಲಿ ಸೌಲಭ್ಯಗಳಿಲ್ಲ, ಹಲವಾರು ಸಮಸ್ಯೆಗಳು, ಹೇಳತೀರದಷ್ಟು ಸಮಸ್ಯೆಗಳಿದೆ. ಹಾಗಾಗಿ ಕ್ಯಾಶ್ಲೆಸ್ ಆರೋಗ್ಯ ಭಾಗ್ಯ ಅಂತ ಯೋಜನೆಯನ್ನು ಜಾರಿಗೆ ತೊಗೊಬಂದರು. ಒಂದೇ ನಿಗಮಕ್ಕೆ ಮಾತ್ರ KSRTC ಮಾಡಿದ್ರೆ ಹೊರತು ಇತರ 3 ನಿಗಮದಲ್ಲಿ ಯಾವುದೇ ಥರದಂಥ ಸಮಸ್ಯೆಗಳ ಬಗ್ಗೆ ಕೇಳೋದಕ್ಕೆ ಸರ್ಕಾರ ಧ್ವನಿಗೂಡಿಸಲಿಲ್ಲ. ಸಿದ್ದರಾಮಯ್ಯನವರೇ ವಿಧಾನಸೌಧದಲ್ಲಿ ಇದನ್ನು ಚಾಲನೆ ಕೊಟ್ಟರು. ಇತರ 3 ನಿಗಮಕ್ಕೂ ಸಹ ಚಾಲನೆ ಕೊಡ್ತೀವಿ ಅಂತೇಳಿ ಯಾವುದೇ ಕಾರಣಕ್ಕೂ ಅದು ಒಂದೂ ಸಹ ಫಲಪ್ರದ ಆಗಿಲ್ಲ. ಒಂದು ಕಡೆ ಬೆಂಗಳೂರು BMTCನಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು, ಶುಗರು, BP ಈ ಥರದ ಕೇಸ್ಗಳಿಂದ ಸಾವಿರಾರು ಜನ ಕಾರ್ಮಿಕರು ಪ್ರಾಣ ತೆತ್ತಾ ಇದ್ದಾರೆ. ಆದರೆ ಸರ್ಕಾರ ಮೌನ ಇದಕ್ಕೆ ಜಾರಿದೆ. ಇವೆಲ್ಲವನ್ನು ಸಹ ನಾವು ಮ್ಯಾನೇಜ್ಮೆಂಟ್ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸಹ ಒಂದು ಕೆಲಸವನ್ನು ಮಾಡದಲ್ಲೇ ಬರೀ ಆ ಕಾಲಹರಣದ ಕೆಲಸವನ್ನು ಮಾಡ್ಕೊತಾ ಹೋಗ್ತಾ ಇದೆ ಹೊರತು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಕಿಂಚಿತ್ತೂ ಸಹ ಈ ಸರ್ಕಾರ ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಸೌಲಭ್ಯಗಳನ್ನ ಕೊಡದಲ್ಲೇ ಬರೀ ಕಾರ್ಮಿಕರನ್ನ ದಮನಕಾರಿ ನೀತಿಗಳನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಹೊರತು ಬೇರೆ ಯಾವುದೇ ಥರದಂಥ ಸಮಸ್ಯೆಗಳಿಗೆ ತಿಲಾಂಜಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಸರ್. ಇಲ್ಲೂ ಸಹ 30,000 ಜನ ಎಂಪ್ಲಾಯಿ ಕೆಲಸ ಮಾಡ್ತಿದ್ದಾರೆ. ಇವತ್ತು 4 ಕಾರ್ಪೊರೇಷನ್ 1,10,000ಕ್ಕೂ ಹೆಚ್ಚು ಸಹ ಕಾರ್ಮಿಕ ಇದೆ, ಕಾರ್ಮಿಕ ಕುಟುಂಬಗಳಿದೆ. ಬೇರೆ ಇಲಾಖೆಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಸಂಬಳ ಭಾಳ ಕಮ್ಮಿ ಇದೆ ಅಂತಕ್ಕಂಥದ್ದು ಕೂಗು ಅವಾಗಿಂದನೂ ಇದೆ. ಆದರೆ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಸಂಬಳವನ್ನೇ 4 ವರ್ಷ ನಿಮಗೆ ಕೊಡೋಕ್ಕೆ ಬರಲ್ಲ, 8 ವರ್ಷಕ್ಕೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ವಿಧಾನ ಇದೆಯಲ್ಲ, ಇದನ್ನು ಕಾರ್ಮಿಕರು ಸಂಪೂರ್ಣವಾಗಿ ಖಂಡಿಸಿ 5ನೇ ತಾರೀಕು ಬೀದಿಗಿಳಿತಕ್ಕಂಥ ಕೆಲಸಕ್ಕೆ ಹೊರಟು ನಿಂತಿದ್ದಾರೆ. ಯಾಕಂದರೆ ಒಂದು ಕಡೆ ನಮಗೆ ಸಂಬಳದಲ್ಲಿ ಮತ್ತು ಇಂಕ್ರಿಮೆಂಟ್ನಲ್ಲಿ ಹಲವಾರು ನ್ಯೂನ್ಯತೆಗಳಿರೋದ್ರಿಂದ ಅದನ್ನು ಸರ್ಕಾರ ಸಂಘಟನೆಗಳ ಜೊತೆ ಕೂತು ಸೌಹಾರ್ದಯುತವಾಗಿ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋದನ್ನು ಬಿಟ್ಟು ನಮ್ಮನ್ನು ರೋಡಿಗೆ ತರೋದಕ್ಕೆ ಇವರೇ ಪ್ರಚೋದನೆ ಕೊಟ್ಟು ನೀವು ನಿಮ್ಗೆ 20ರಿಂದ 28ರವರೆಗೂ ಯಾವುದೇ ಸೌಲಭ್ಯಗಳಿಲ್ಲ ಅಂತಕ್ಕಂಥ ಹೇಳೋದಕ್ಕೆ ಕೊಟ್ಟು ನಿಂತಿಲ್ಲ. ಇದು ನಮಗೆ ದುರದೃಷ್ಟಕರವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನಾವಿವತ್ತು ನಮ್ಮ ನಿಗಮದೊಳಗಡೆ ಏನಿದೆ ಆ ಆಲೋಚನೆ ಒಳಗಡೆ ಕೇಳ್ತಾ ಇದ್ದೀವಿ. ಮತ್ತು 24ರ ವೇತನ ಒಪ್ಪಂದ ಏನಿದೆ ಆ ವೇತನ ಒಪ್ಪಂದವನ್ನು ಇವರೇನು ಮನೆಯಿಂದ ಕೊಡಬೇಕಾಗಿಲ್ಲ. ಸಾರಿಗೆ ಸಂಸ್ಥೆಯಲ್ಲಿ ಬರ್ತಾ ಇರ್ತಕ್ಕಂಥ ಆದಾಯದಲ್ಲಿ ಅರ್ಧದಷ್ಟನ್ನು ಎತ್ತಿಟ್ಟರು ಸಹ ನಮಗೆ ಇವತ್ತು ಸಂಬಳ ಕೊಡೋದಕ್ಕೆ ಇದೆ. ಆದರೆ ನಾವು ಸರ್ಕಾರದ ಮುಂದೆ ಕೇಳಿರ್ತಕ್ಕಂಥದ್ದು 1,800 ಕೋಟಿ 20ರ ವೇತನ ಒಪ್ಪಂದ ಏನಿದೆ ಆ ವೇತನ ಒಪ್ಪಂದವನ್ನು ಜಾರಿ ಮಾಡಿ ಅಂತೇಳಿ. ಹಾಗಾಗಿ ದಯಮಾಡು ಸರ್ಕಾರ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಮತ್ತು ಹಲವಾರು ರೀತಿಯ ಸಮಸ್ಯೆಗಳಿದೆ. ಮೊದಲನೇದಾಗಿ ಸಂಬಳದನ್ನು ಸಮಸ್ಯೆ ಬಗೆಹರಿಸ್ತು ಅಂತಂದರೆ ಉಳಿದಂಥ ಸಮಸ್ಯೆಗಳನ್ನ ನಾವು ಸಾರಿಗೆ ನಿಗಮದಲ್ಲಿರ್ತಕ್ಕಂಥ ನುರಿತ ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಕೂತು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್. ತಿಂಗಳು ಕೊನೆಯಲ್ಲಿ ನಮ್ಮ ಹತ್ರ ಎಂಪ್ಲಾಯಿಗಳ ಹತ್ರ ₹100 ಸಂಬಳ ಇರಲ್ಲ, ಎಲ್ಲವೂ ಸಹ ಖಾಲಿಯಾಗಿರುತ್ತೆ. ಕೊಡ್ತಕ್ಕಂಥ ಸಂಬಳನೇ ಪದಲ್ಲೇ ಕಮ್ಮಿ. ಎರಡನೇದೇನು ಅಂತಂದರೆ ನಮಗೆ ಕೊಡ್ತಕ್ಕಂಥದ್ದನ್ನು ಇನ್ನೂ 8 ವರ್ಷ ಗಂಟ ಕಾಲ ಕೊಡಲ್ಲ ಅಂತಂದರೆ 1,10,000 ಪ್ಲಸ್ ಅವರು ನಂಬಿರ್ತಕ್ಕಂಥ ಸುಮಾರು 11 ಲಕ್ಷ ಮತದಾರರಾಗ್ತಾರೆ. ಆ ಕುಟುಂಬವನ್ನು ಯಾವ ರೀತಿಯಲ್ಲಿ ಸಲ್ಲಬೇಕು ಅಂತಕ್ಕಂಥ ವಿಚಾರದ ಪ್ರಶ್ನೆ ಇದ್ದಿದೆ. ಹಾಗಾಗಿ ನಾವು ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. 1,10,000 ಕುಟುಂಬಗಳು ಇವತ್ತು ಬೀದಿಗೆ ಬರ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರ್ದು. ದಯಮಾಡಿ ಕರೆದು ನಮ್ಮ ಸಮಸ್ಯೆಯನ್ನು ಬಗೆಹರಿಸೋದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ 5/8/2025 ಮುಷ್ಕರ ಆಗ್ತೈತಲ್ಲ, ಆ ಮುಷ್ಕರಕ್ಕೆ ನಮ್ಮ ಕಾರ್ಮಿಕ ಸಂಘಟನೆಗಳಾಗಲಿ ನಮ್ಮ ಕಾರ್ಮಿಕ ಮುಖಂಡರಾಗಲಿ ಹೊಣೆಗಾರರಾಗೋದಿಲ್ಲ. ಇದಕ್ಕೆ ಮ್ಯಾನೇಜ್ಮೆಂಟು ಮತ್ತು ಸರ್ಕಾರನ ಹೊಣೆ ಆಗ್ತೈತಿ. ಮತ್ತು ಸಾರ್ವಜನಿಕ ಪ್ರಯಾಣಿಕರಿಗೆ ಏನು ಅನಾನುಕೂಲ ಆಗ್ತೈತಿ ಅದಕ್ಕೂ ಕೂಡ ಸರ್ಕಾರನ ಹೊಣೆ ಆಗ್ತೈತಿ ಅನ್ನುವಂಥದ್ದನ್ನು ಈ ಸಂದರ್ಭದಾಗ ಹೇಳಿ, ನಾಳೆ 4/8/2025 ಒಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದಾರ. ಆ ಸಭೆಯಲ್ಲಿ ನಮ್ಮ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕ ಪ್ರಯಾಣಿಕರಿಗೆ ಆಗುವಂಥ ತೊಂದರೆಯನ್ನು ದೂರ ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಖಾಸಗಿ ವಾಹನಗಳ ಜೊತೆ ಮಾತಾಡೋದು, ಎಸ್ಮಾ ಕಾಯ್ದೆ ತರೋದು, ಕಾರ್ಮಿಕರನ್ನ ಡಿಪೋಗಳಲ್ಲಿ ಎದುರಿಸೋದು, ಬೆದರಿಸೋದು ಎಲ್ಲ ತಂತ್ರಗಾರಿಕೆಯನ್ನು ಬಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ಚಿಂತಕರು, ಹಿರಿಯರಾದಂಥ ಮಾನ್ಯ ರಾಮಲಿಂಗಾರೆಡ್ಡಿಯವರು ಇವತ್ತು ಸಾರಿಗೆ ಸಚಿವರಾಗಿದ್ದಾರೆ. ಆದ್ದರಿಂದ ಈ ಎಲ್ಲ ಹೆದರಿಕೆಗಳನ್ನು ಬಿಟ್ಟು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಯನ್ನು ಈಡೇರಿಸಲಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬೇಡಿಕೆ ಈಡೇರದೇ ಇದ್ದರೆ 100ಕ್ಕೆ 100 ಸಾರಿಗೆ ನಿಗಮಗಳ ನೌಕರರು ಯಾವುದಕ್ಕೂ ಕೂಡ ಎದುರದರೆ ಅಂಜದಲೆ ಮುಷ್ಕರವನ್ನು ಮಾಡಬೇಕು. ಅದಕ್ಕೆ ಜಂಟಿ ಕ್ರಿಯಾ ಸಮಿತಿ ನಾಯಕತ್ವವನ್ನು ಕೊಡುತ್ತೆ.